ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಸೌಮ್ಯ ಅವರಿದ್ದಾರೆ, ಅಡಿಷನಲ್ ಡೈರೆಕ್ಟರ್ ಆದಾಯ ತೆರಿಗೆ ವಿಭಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಸೌಮ್ಯ ಅವರು ಅಡಿಷನಲ್ ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರೆ. ಇವತ್ತು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇರುವಂತಹ ಒಂದಷ್ಟು ಪ್ರಶ್ನೆಗಳು, ಹಾಗೆ ರಿಟರ್ನ್ ಬೇರೆ ಫೈಲ್ ಮಾಡಬೇಕಲ್ಲ ಇವತ್ತು, ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಇವತ್ತು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡೋದಕ್ಕೆ, ಆದಾಯ ತೆರಿಗೆ ರಿಟರ್ನ್ಸ್ ನ ಫೈಲ್ ಮಾಡೋದಕ್ಕೆ ಇವತ್ತು ಕೊನೆಯ ದಿನ ಆಗಿದೆ, ಜುಲೈ 31. ಸೊ ಯಾರೆಲ್ಲ ಈ ಒಂದು ರಿಟರ್ನ್ಸ್ ನ ಫೈಲ್ ಮಾಡಬೇಕು? ಇವತ್ತಿನ ದಿನ 31 ಜುಲೈ 2026 ಏನಿದೆ, ಇದು ಅಸೆಸ್ಮೆಂಟ್ ಇಯರ್ 26-27ಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಅಂದ್ರೆ ಫೈನಾನ್ಷಿಯಲ್ ಇಯರ್ 25-26 ಅಲ್ಲಿ ಯಾರಿಗೆಲ್ಲ ಇನ್ಕಮ್ ಇದೆ, ಇಂಡಿವಿಜುವಲ್ಸ್ಗೆ ಸ್ಯಾಲರಿ ಇನ್ಕಮ್ ಮತ್ತು ಪೆನ್ಷನರ್ಸ್ ಯಾರಿದ್ದಾರೆ ಅವರೆಲ್ಲ ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ. ಪ್ಲಸ್ ಯೂಶಲಿ ಸ್ಯಾಲರಿ ಇನ್ಕಮ್ ಮತ್ತೆ ಪೆನ್ಷನ್ ಇನ್ಕಮ್ ಜೊತೆಗೆ ಅವರಿಗೆ ಬ್ಯಾಂಕ್ ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ಅಥವಾ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇರುತ್ತೆ. ಮತ್ತೆ ಅಗ್ರಿಕಲ್ಚರ್ ಇನ್ಕಮ್ ಏನಾದ್ರೂ 5,000ಗಿಂತ ಕಡಿಮೆ ಇದ್ರೆ ಅವರು ಅಥವಾ ITR 1 ನ ಫೈಲ್ ಮಾಡಬೇಕಾಗತ್ತೆ, ಮತ್ತೆ ಜಾಸ್ತಿ ಇದ್ರೆ ITR 2 ನ ಫೈಲ್ ಮಾಡಬೇಕಾಗತ್ತೆ. ಹಾಗಾಗಿ ITR 1 ಮತ್ತೆ ITR 2 ಫೈಲ್ ಮಾಡೋರಿಗೆ ಇವತ್ತು ಕೊನೆ ದಿನ ಆಗಿರುತ್ತೆ. ಸೊ ಈ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಡ್ಯೂ ಡೇಟ್ ಒಳಗಡೆನೆ ಯಾಕೆ ಫೈಲ್ ಮಾಡಬೇಕು? ಸೊ ಆದಾಯ ತೆರಿಗೆ ರಿಟರ್ನ್ಸ್ ನ 31 ಜುಲೈ ಕೊನೆ ದಿನ ಆಗಿರುತ್ತೆ ಫೈಲ್ ಮಾಡೋದಕ್ಕೆ 1 and 2 ನ. ಯಾಕಂದ್ರೆ ಇದು ರಿಟರ್ನ್ಸ್ ಫೈಲ್ ಬೇಗ ಮಾಡೋದ್ರಿಂದ ರಿಟರ್ನ್ಗಳು ಪ್ರೊಸೆಸಿಂಗ್ ಬೇಗ ಆಗುತ್ತೆ, ಮತ್ತೆ ಅವ್ರಿಗೆ ಏನಾದ್ರೂ ರೀಫಂಡ್ ಇದ್ರೆ ರೀಫಂಡ್ ಬರುತ್ತೆ, ಅಥವಾ ಡಿಮ್ಯಾಂಡ್ ಇದ್ರೆ ಅಥವಾ ಡಿಸ್ಕ್ರಿಪೆನ್ಸಿ ಇದ್ರೆ ಅದನ್ನ ಮತ್ತೆ ಅವರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಈಸಿ ಆಗುತ್ತೆ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅವ್ರಿಗೆ ರಿವೈಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಸಫಿಶಿಯಂಟ್ ಟೈಮ್ ಸಿಗುತ್ತೆ. ನಾವೇನಾದ್ರೂ 31 ಒಳಗೆ ರಿಟರ್ನ್ಸ್ ಫೈಲ್ ಮಾಡಲಿಲ್ಲ ಅಂದ್ರೆ ಏನೇ ಮಿಸ್ಟೇಕ್ಸ್ ಮುಂದೆ ಬಂದ್ರೂ ಕೂಡ ಅವರು ಅದನ್ನ ರಿವೈಸ್ ರಿಟರ್ನ್ ಫೈಲ್ ಮಾಡೋ ಅಂತ ಒಂದು ಅರ್ಹತೆಯನ್ನ ಕಳೆದುಕೊಳ್ತಾರೆ. ಸೊ ಈ ರಿಟರ್ನ್ಸ್ ಫೈಲ್ ಏನ್ ಮಾಡ್ತಾರಲ್ಲ ಮೇಡಮ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡೋದು ಇಂಪಾರ್ಟೆನ್ಸ್ ಏನು? ಅಂದ್ರೆ ಜನರಿಗೆ ಗೊತ್ತಿರಲ್ಲ, ಎಷ್ಟೋ ಜನರಿಗೆ ಬ್ಯಾಂಕ್ ಅಲ್ಲಿ ದುಡ್ಡು ಇರುತ್ತೆ, ಇಂಟ್ರೆಸ್ಟ್ ಬರ್ತಿರುತ್ತೆ, ಬಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅನ್ನೋದೇ, ರಿಟರ್ನ್ ಫೈಲ್ ಮಾಡಬೇಕು ಅನ್ನೋದೇ ಎಷ್ಟೋ ಜನರಿಗೆ ಅರಿವಿರಲ್ಲ. ಸೊ ಇದ್ರ ಮಹತ್ವನ ತಿಳಿಸ್ಕೊಡ್ತೀರಾ? ಹೌದು, ತುಂಬಾ ಜನಕ್ಕೆ ಇನ್ಕಮ್ ಇರುತ್ತೆ, ಬೇರೆ ಬೇರೆ ಸೋರ್ಸ್ ಇಂದ ಇನ್ಕಮ್ ಇರುತ್ತೆ. ಬಟ್ ಕೆಲವ್ರು ಏನ್ ಅನ್ಕೋತಾರೆ ಅಂದ್ರೆ ನಮ್ಗೆ ಇನ್ಕಮ್ ಬರ್ತಿದೆ ಅಂತ ಡಿಪಾರ್ಟ್ಮೆಂಟ್ ಹೇಗೆ ಗೊತ್ತಾಗುತ್ತೆ, ನಾವು ಫೈಲ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅನ್ನೋ ಅಂತದೊಂದು ಅನ್ಕೋಬಿಟ್ಟಿರ್ತಾರೆ. ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮೋರ್ ದೆನ್ 50 ಏಜೆನ್ಸಿಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಬ್ಯಾಂಕ್ಸ್ ಇಂದ ಇರಬಹುದು, ಅಥವಾ SRO ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಂದ, ಹೀಗೆ ನಾನಾ ಏಜೆನ್ಸಿಗಳಿಂದ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಆ ಇನ್ಫಾರ್ಮೇಶನ್ ನಾವು ಈ ರಿಟರ್ನ್ಸ್ ಗಳ ಜೊತೆ ಕಂಪೇರ್ ಮಾಡಿ ನಮಗೆ ಗೊತ್ತಾದ್ರೆ ರಿಟರ್ನ್ಸ್ ಫೈಲ್ ಮಾಡ್ತಿಲ್ಲ, ಇವ್ರಿಗೆ ಇನ್ಕಮ್ ಇದೆ ಬಟ್ ರಿಟರ್ನ್ಸ್ ಫೈಲ್ ಮಾಡ್ತಿಲ್ಲ ಅನ್ನೋದೇನಾದ್ರೂ ನಮ್ ಗಮನಕ್ಕೆ ಬಂದಾಗ ಅವ್ರಿಗೆ ನೋಟಿಸ್ ಹೋಗುತ್ತೆ. ಅದಾದ್ಮೇಲೆ ಅವ್ರಿಗೆ ಅದ್ರ ಮೇಲೆ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗುತ್ತೆ, ಅಥವಾ ಅಸೆಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ಏನ್ ಇನ್ಕಮ್ ಬಂದಿದೆ ಅದನ್ನ ಅವರು ಪೂರ್ತಿ ವೆರಿಫೈ ಮಾಡಿ ರಿಟರ್ನ್ಸ್ ನ ಫೈಲ್ ಮಾಡೋದು ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಸೊ ಇವತ್ತು ಈ ಒಂದು ಆದಾಯ ತೆರಿಗೆ ರಿಟರ್ನ್ಸ್ ನ ಫೈಲ್ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರೋದ್ರಿಂದ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನೀವು ಕಳೆದ ಸೆಗ್ಮೆಂಟ್ ಅಲ್ಲೂ ಕೂಡ ರೀಫಂಡ್ಸ್ ಬರುತ್ತೆ, ಇವಾಗೆ ಫೈಲ್ ಮಾಡ್ಕೊಂಡ್ರೆ ರಿವೈಸ್ ಮಾಡ್ಬೇಕಾದ್ರೂ ಈಸಿ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಸಂದರ್ಭದಲ್ಲಿ ರೀಫಂಡ್ ಬರುತ್ತೆ? ಮೊದಲನೇ ಪ್ರಶ್ನೆ. ಅಕಸ್ಮಾತ್ ರೀಫಂಡ್ ಬರ್ದೇ ಲೇಟ್ ಆದ್ರೆ ಯಾವ ಕಾರಣಕ್ಕೆ ಲೇಟ್ ಆಗತ್ತೆ? ಫೈನಾನ್ಷಿಯಲ್ ಇಯರ್ ಅಲ್ಲಿ ಅವ್ರಿಗೆ ಯಾವ್ಯಾವ ಇನ್ಕಮ್ ಇರುತ್ತೆ ಅದ್ರ ಮೇಲೆ TDS ಆಗಿರುತ್ತೆ, ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ. ಹೀಗೆ ಟ್ಯಾಕ್ಸ್ ಪೇ ಮಾಡಿರೋದು ರಿಟರ್ನ್ಸ್ ಫೈಲ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇದರಿಂದ ಅವ್ರಿಗೆ ಸರಿಯಾಗಿ ಟ್ಯಾಕ್ಸ್, ಎಕ್ಸ್ಟ್ರಾ ಟ್ಯಾಕ್ಸ್ ಏನಾದ್ರು ಕಟ್ಟಿದಾರ ಅಥವಾ ಕರೆಕ್ಟ್ ಟ್ಯಾಕ್ಸ್ ಕಟ್ಟಿದಾರ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಟ್ಯಾಕ್ಸಸ್ ಕಟ್ಟಿರ್ತಾರೆ. ಸೊ ಏನ್ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದಾರೆ ಅವ್ರಿಗೆ ಕಟ್ಟಬೇಕಾಗಿದ್ದಕ್ಕಿಂತ ಅದನ್ನ ಡಿಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಹಿಂತಿರುಗಿಸುತ್ತೆ. ಬಟ್ ಅದನ್ನ ಇಮಿಡಿಯೇಟ್ ಆಗಲ್ಲ, ಅದನ್ನ ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಏನೇ ರಿಟರ್ನ್ಸ್ ನಾವು ಫೈಲ್ ಮಾಡ್ತೀವಿ, ಆ ಫೈಲಿಂಗ್ ಆಗಿರೋ ರಿಟರ್ನ್ಸ್ ನ ನಾವು ಪ್ರೊಸೆಸಿಂಗ್ ಆದ್ಮೇಲೆ ರೀಫಂಡ್ ಏನ್ ಹೇಳ್ತಿದ್ದಾರೆ ಅದು ಕರೆಕ್ಟ್ ಇದೆಯಾ ಅಂತ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ರೀಫಂಡ್ ಅವ್ರಿಗೆ ತಲುಪತ್ತೆ. ಅವ್ರ ಬ್ಯಾಂಕ್ ಅಕೌಂಟ್, ಯಾವ ಅಕೌಂಟ್ ಅವರು ರಿಟರ್ನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಆ ಅಕೌಂಟ್ಗೆ ರಿಫಂಡ್ ಹೋಗುತ್ತೆ. ಸೊ ಈ ಓಲ್ಡ್ ರೆಜಿಮು, ನ್ಯೂ ರೆಜಿಮು, ಈಗ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಹೇಗ್ ಮಾಡಬೇಕು ಅಂತ. ಸೊ ಓಲ್ಡ್ ರೆಜಿಮು, ಹಳೆ ರೆಜಿಮು ಮತ್ತೆ ಹೊಸ ರೆಜಿಮ್ ನಲ್ಲಿ ರಿಟರ್ನ್ಸ್ ಫೈಲ್ ಮಾಡೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀರಾ? ಇವತ್ತು ಇಂಡಿವಿಜುವಲ್ಸ್ಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ, ಎಸ್ಪೆಷಲಿ ಸ್ಯಾಲರಿಡ್ ಮತ್ತೆ ಪೆನ್ಷನರ್ಸ್ಗೆ ಲಾಸ್ಟ್ ಡೇ ಆಗಿರೋದ್ರಿಂದ
ಓಲ್ಡ್ ರೆಜಿಮ್ ಅಲ್ಲಿ ಹೇಗೆ ಅಂದ್ರೆ ನಾವು ಯಾವ್ದಾದ್ರು ಡಿಡಕ್ಷನ್ಸ್ ಎಲ್ಲ ಕ್ಲೈಮ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ವೇರಸ್ ನ್ಯೂ ರೆಜಿಮ್ ಅಲ್ಲಿ ಯಾವುದೇ ಡಿಡಕ್ಷನ್ಸ್ ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ಬಟ್ ಹಂಗಂತ ಹೇಳಿ ಓಲ್ಡ್ ರೆಜಿಮ್ ನ್ಯೂ ರೆಜಿಮ್ ಅಂದಾಗ ಅವರ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇವೊಂದು ಡಿಡಕ್ಷನ್ಸ್ ಕೊಡ್ತಿಲ್ಲ ಅಂತಂದ್ರೂ ನಮ್ಗೆ ನ್ಯೂ ರೆಜಿಮ್ ಅಲ್ಲಿ ನಾವು ನೋಡಿರೋ ಪ್ರಕಾರ ನ್ಯೂ ರೆಜಿಮ್ ಅಲ್ಲಿ ಅವ್ರಿಗೆ ಲಾಟ್ ಆಫ್ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಯಾಕಂದ್ರೆ ಅಪ್ ಟು 4 lakhs ಫಸ್ಟ್ ಟ್ಯಾಕ್ಸ್ ಏನು ಇರಲ್ಲ, ಅದಾದ್ಮೇಲೆ ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ 12,75,000 ಇನ್ಕಮ್ ಇರೋವರೆಗೂ ಅವರು ಯಾವುದೇ ರೀತಿಯಾದ ಟ್ಯಾಕ್ಸಸ್ ಬರಲ್ಲ, ಝೀರೋ ಟ್ಯಾಕ್ಸಸ್ ಬರುತ್ತೆ. ಹಾಗಂತ ಹೇಳಿ ಅವರು ರಿಟರ್ನ್ ಫೈಲ್ ಮಾಡದೇ ಇರೋ ಹಾಗಿಲ್ಲ, ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ, ನಿಲ್ ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಟ್ಯಾಕ್ಸಸ್ ಬರೋದಿಲ್ಲ. ಸೊ ಅವಾಗಲೇ ಒಂದು ಕ್ವೆಶ್ಚನ್ ಮಧ್ಯದಲ್ಲೇ ಇಂಟರಪ್ಟ್ ಮಾಡಿದೆ. ಸೊ ರೀಫಂಡ್ ಸಮಟೈಮ್ಸ್ ತುಂಬಾ ಲೇಟ್ ಆಗಿ ಬರುತ್ತೆ. ಸೊ ಈ ರೀಫಂಡ್ ಲೇಟ್ ಆಗಿ ಬರೋದಕ್ಕೆ ಕಾರಣ ಏನು? ಬರುತ್ತಾ ರೀಫಂಡ್ ಎಲ್ಲರಿಗೂ? ಎಲ್ಲರಿಗೂ ಎಲ್ಲರ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾರೆ ಎಲ್ಲಾ ರಿಟರ್ನ್ಸ್ ಕೂಡ ಪ್ರೊಸೆಸ್ ಆಗುತ್ತೆ. ಎಲ್ಲರಿಗೂ ಏನ್ ರೀಫಂಡ್ ಇದೆ ಅದು ಡ್ಯೂ ಕರೆಕ್ಟ್ ಇದ್ರೆ, ಅವ್ರಿಗೆ ಬರ್ಬೇಕಿರೋದು ಸರಿ ಇದ್ರೆ ಬಂದೇ ಬರುತ್ತೆ. ಕೆಲವರಿಗೆ ಯಾಕೆ ತಡ ಆಗುತ್ತೆ ಅಂತಂದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತಿದೆ ಇವಾಗ ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ, AAS ಅಂತ ಇದೆ. ಅಲ್ಲಿ ಅವ್ರ ಇನ್ಕಮ್ ಎಲ್ಲ ಲಿಸ್ಟ್ ಡೌನ್ ಆಗಿರುತ್ತೆ. ಮತ್ತೆ ದೇರ್ ವಿಲ್ ಬಿ 26 AAS ಅಂತ, ಎಲ್ಲೆಲ್ಲಿ TDS ಆಗಿದೆ ಅಂತ. ಬಟ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ನೋಡಲ್ಲ. ಇನ್ಕಮ್ ಬಂದಿದ್ರು ಅದನ್ನ ಅವರು ಡಿಕ್ಲೇರ್ ಮಾಡಲ್ಲ ITR ಅಲ್ಲಿ, ಅಥವಾ ಬಂದಿರತ್ತೆ ಇನ್ಕಮ್ ಡಿಕ್ಲೇರ್ ಮಾಡಿರ್ತಾರೆ, ಅಥವಾ ಅದು ಕರೆಕ್ಟ್ ಆಗಿರೋಂತ ಟ್ಯಾಕ್ಸಸ್ ನ ಪೇ ಮಾಡಿರಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಸ್ಕ್ರೂಟಿನಿ ಮಾಡಿದಾಗ ಅಥವಾ ನಾವು ರಿಟರ್ನ್ ನ ಪ್ರೊಸೆಸ್ ಮಾಡುವಾಗ ಇಂಥ ಕೇಸಸ್ ಅಲ್ಲಿ ರೀಫಂಡ್ ನ ಡಿಲೇ ಆಗುತ್ತೆ. ಮತ್ತೆ ಕೆಲವರು ರಿಟರ್ನ್ಸ್ ನ ಫೈಲ್ ಮಾಡ್ತಾರೆ, ಬಟ್ ವೆರಿಫಿಕೇಶನ್ ಮಾಡಲ್ಲ. ಅಂದ್ರೆ ವೆರಿಫಿಕೇಶನ್ ಲಾಸ್ಟ್ ಅಲ್ಲಿ ಅವರು ಅದು ಆಧಾರ್ OTP ಅಥವಾ ಏನಾದ್ರು ಕೊಟ್ಟು ಅದನ್ನ ವೆರಿಫೈ ಆಫ್ ದ ರಿಟರ್ನ್ಸ್ ಮಾಡಬೇಕಾಗತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ಸ್ ಫೈಲ್ ಮಾಡ್ತಾರೆ, ಸರಿ ವೆರಿಫಿಕೇಶನ್ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅನ್ಕೊಂಡು ಅದನ್ನ ಮರ್ತು ಬಿಡ್ತಾರೆ. ಅಂತ ಟೈಮಲ್ಲಿ ಇಟ್ ಈಸ್ ಆಸ್ ಗುಡ್ ಆಸ್ ಡಿಫೆಕ್ಟಿವ್ ರಿಟರ್ನ್. ಸೊ ಇಂಥ ಕೇಸಸ್ ಅಲ್ಲಿ ಕೂಡ ರಿಫಂಡ್ ಬರೋದಕ್ಕೆ ಡಿಲೇ ಆಗುತ್ತೆ, ಅಥವಾ ಆ ರಿಟರ್ನ್ ಡಿಫೆಕ್ಟಿವ್ ಇರೋದ್ರಿಂದ ಅವ್ರಿಗೆ ಯಾವುದೇ ರಿಫಂಡ್ ಬರಲ್ಲ. ಸೊ ಈ ರೀಫಂಡ್ ಬರೋದಕ್ಕೆ ಎಷ್ಟು ಟೈಮ್ ಬೇಕು, ಟೈಮ್ ಪೀರಿಯಡ್ ಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ? ಇಂಡಿವಿಜುವಲ್ಸ್ಗೆ ಇವಾಗ ಪ್ರೊಸೆಸಿಂಗ್ ತುಂಬಾ ಫಾಸ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಇದ್ರೆ ಈವನ್ ಕೆಲವರಿಗೆಲ್ಲ ಒಂದಿಂದಲೂ ಬಂದಿರೋದಿದೆ. ಯಾಕೆಂದ್ರೆ ಯಾರ್ಯಾರಿಗೆ ಇನ್ಕಮ್ ಎಲ್ಲ ಕರೆಕ್ಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತವ್ರಿಗೆ, ಅಥವಾ ಡಿಸ್ಕ್ರಿಪೆನ್ಸಿ ಇದ್ದವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಫ್ರಮ್ 1 day to 1 or 2 months ಅಲ್ಲಿ ಬಂದೇ ಬರುತ್ತೆ. ಯಾವ ಒಂದು ಇಂಡಿವಿಜುವಲ್ಸ್ ಇರ್ತಾರಲ್ಲ, ಅವ್ರ ಹತ್ರ ಇರುವಂತಹ ಎಲ್ಲಾ ಮೂಲಗಳಿಂದ ಬರ್ತಾ ಇರುವಂತಹ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡದಿದ್ರೆ ಅಥವಾ ತೋರಿಸ್ತಿದ್ರೆ ಏನಾಗುತ್ತೆ? ಎಲ್ಲಾ ಸೋರ್ಸ್ ಇಂದ ಬರುವಂತ ಇನ್ಕಮ್ ನ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಅದು ಮತ್ತೆ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದ್ರೆ ಈ ತರ ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ನೋಟಿಸ್ ಇಶ್ಯೂ ಆಗುತ್ತೆ, ಡಿಸ್ಕ್ರಿಪೆನ್ಸಿ ಇದೆ ಅಂತ. ಸೊ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕೆ ನೋಟಿಸ್ ಬಂದ್ಬಿಡ್ತು ಅಂತ. ಏನೋ ಅದು ಅರ್ಥ ಮಾಡ್ಕೋಬೇಕು, ಏನೋ ಡಿಸ್ಕ್ರಿಪೆನ್ಸಿ ಇದೆ, ನಾನೆಲ್ಲ ಆದಾಯಗಳನ್ನ ತೋರಿಸಿಲ್ಲ ಅಂತ ಹೇಳಿ. ಸೊ ಮತ್ತೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ನ ಮತ್ತೆ 26 AAS ಎಲ್ಲದನ್ನು ಕ್ರಾಸ್ ವೆರಿಫೈ ಮಾಡಿ ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಅದನ್ನ ಮತ್ತೆ ಡಿಕ್ಲೇರ್ ಮಾಡಬೇಕು. ಆ ನೋಟಿಸ್ ಅಲ್ಲೇನೆ ನಮ್ಗೆ ಅವ್ರಿಗೆ ಎಲ್ಲಾ ಡೀಟೇಲ್ಸ್ ಇರುತ್ತೆ, ಯಾವ್ದಾವ್ದು ಬಿಟ್ಟು ಹೋಗಿದೆ ಅದನ್ನ ನೋಡ್ಕೊಂಡು ಮತ್ತೆ ರಿವೈಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಅವ್ರಿಗೆ ಅದು ಮತ್ತೆ ರಿಟರ್ನ್ಸ್ ಪ್ರೊಸೆಸ್ ಆಗುತ್ತೆ. ಈಗ ಇನ್ನೊಂದು ರಿಯಲಿಸ್ಟಿಕ್ ಕ್ವೆಶ್ಚನ್ ಕೇಳಬೇಕು ಅಂತಂದ್ರೆ, ಕೆಲವರಿಗೆ ಆ ಇನ್ಕಮ್ಸ್ ಬರ್ತಾ ಇರುತ್ತೆ. ಇವಾಗ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳು ಎಲ್ಲೋ ಬೇರೆ ಕಡೆ ಸೆಟಲ್ ಆಗಿರ್ತಾರೆ, ಅಲ್ಲಿಂದ ದುಡ್ಡು ಕಳಿಸ್ತಿರ್ತಾರೆ, ಅವ್ರ ಅಕೌಂಟಿಗೆ ಬರ್ತಿರುತ್ತೆ, ಅಥವಾ ಅವ್ರಿಗೆ ಮನೆ ಇರುತ್ತೆ, ಬಾಡಿಗೆ ಬರ್ತಿರುತ್ತೆ. ಅವ್ರಿಗೆ ಎಷ್ಟೋ ಜನಕ್ಕೆ ಈ ಇನ್ಫಾರ್ಮೇಶನ್, ಈ ಮಾಹಿತಿನೇ ಇರಲ್ಲ ದಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು, ಅಥವಾ ಯಾರು ಮಾಡ್ಕೊಡಕ್ ಇಲ್ಲದೆ ಇರ್ಬೋದು. ಅಂತವ್ರು ಯಾರ ಹತ್ರ ಮಾಡಿಸ್ಬೋದು ಈ ರಿಟರ್ನ್ ಫೈಲಿಂಗ್ ಅನ್ನ? ಇವಾಗ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ತುಂಬಾನೇ ಸ್ಟ್ರೀಮ್ಲೈನ್ ಆಗಿದೆ. ನಾವೇ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಅಂತವರು ಅವರೇ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವೆಬ್ಸೈಟ್ಗೆ ಹೋಗಿ ಅವರೇ ರಿಟರ್ನ್ಸ್ ನ ಫೈಲ್ ಮಾಡಬಹುದು. ಇನ್ ಕೇಸ್ ನಮಗೆ ಗೊತ್ತಾಗಲ್ಲ ಹೇಗ್ ಮಾಡಬೇಕು ಅಂತ ಅನ್ಸಿದ್ರೆ ಅಂತವರು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಿಪೇರರ್ಸ್ ಅಂತ ಇರ್ತಾರೆ, ಅವರನ್ನ ಮೀಟ್ ಮಾಡಬಹುದು. ಅವ್ರ ಹತ್ರ ಹೋದಾಗ ಅವರು ಅವರ ಎಲ್ಲಾ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕಾಪೀಸ್ 26 AAS ತಗೊಂಡು ಹೋಗ್ಬೇಕು. ಮತ್ತೆ ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ತಗೊಂಡು ಹೋದ್ರೆ AAS ಅಲ್ಲಿ ಏನಿದೆ ಅದನ್ನ ತಗೊಂಡು ಹೋದ್ರೆ ಅವರು ಅದನ್ನ ವೆರಿಫೈ ಮಾಡಿ ಯಾವ್ಯಾವ ಸೋರ್ಸ್ ಇಂದ ಇನ್ಕಮ್ ಬಂದಿದೆ ಅಂತ ಅದನ್ನ ಅವರು ರಿಟರ್ನ್ಸ್ ನ ಫೈಲ್ ಮಾಡಿ ಕೊಡ್ತಾರೆ. ಸೊ ಈ ಫಾರ್ಮ್ 26 AS ಮತ್ತೆ AIS ಎಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇರುತ್ತಲ್ಲ? ಹೌದು, ಇದೆಲ್ಲವೂ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೋರ್ಟಲ್ ಏನಿದೆ ಅಲ್ಲಿ ಇವ್ರಿಗೆ ಲಾಗಿನ್ ಮತ್ತೆ ಪಾಸ್ವರ್ಡ್ ಇರುತ್ತೆ. ಸೊ ಆ ಲಾಗಿನ್ ಪಾಸ್ವರ್ಡ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದು ಎಲ್ಲಾ ತರ ಇನ್ಫಾರ್ಮೇಶನ್, ಈವನ್ ಹೋದ ವರ್ಷಗಳಲ್ಲಿ ಎಷ್ಟು ಯಾವ್ಯಾವ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ, ಆಗ ಎಷ್ಟು ರೀಫಂಡ್ ಬಂದಿತ್ತು, ಅವಾಗ ಯಾವ್ದಾದ್ರು ನೋಟಿಸ್ ಬಂದಿದ್ಯಾ, ಅವಾಗ ಏನಾದ್ರು ಡಿಸ್ಕ್ರಿಪೆನ್ಸಿ ಇದೆಯಾ, ಸೊ ಅದೆಲ್ಲವೂ ಕೂಡ ಅವ್ರಿಗೆ ಆ ಪೋರ್ಟಲ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಮತ್ತೊಂದು ಪ್ರಶ್ನೆ ಮೇಡಮ್, ಒಂದು ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಹಣ ವಿನಿಮಯ ಆಗ್ತಾ ಇದ್ರೆ ಆದಾಯ ತೆರಿಗೆ ಬರುತ್ತಾ ಅಲ್ಲಿಗೂ ಕೂಡ?
ಒಂದು ಬ್ಯಾಂಕ್ ಅಕೌಂಟ್ ಈಗ ಅವ್ರದೇ, ಕೆಲವ್ರಿಗೆ ತುಂಬಾ ಈ ಡೌಟ್ಸ್ ಇದೆ. ಈಗ ಒಬ್ರ ಹತ್ರನೇ 2 ಬ್ಯಾಂಕ್ ಅಕೌಂಟ್ ಇದೆ, ಅವ್ರದೇ ಓನ್ ಬ್ಯಾಂಕ್ ಅಕೌಂಟ್. ಸೊ ಒಂದ್ ಅಕೌಂಟ್ಗೆ ಅವ್ರ ಸ್ಯಾಲರಿ ಇನ್ಕಮ್ ಬಂದಿರೋದನ್ನ ಇನ್ನೊಂದು ಅಕೌಂಟ್ಗೆ ಹಾಕೋತಾರೆ. ಕೆಲವರು ಫೋನ್ ಪೇ ಮಾಡೋದಕ್ಕೆ ಅಥವಾ ಪೇಟಿಎಂ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಎವ್ರಿ ಟೈಮ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಾಗ, ಅವ್ರದೇ ಓನ್ ಬ್ಯಾಂಕ್ ಅಕೌಂಟ್ಸ್ಗೆ ಆದಾಗ ಮತ್ತೆ ಟ್ಯಾಕ್ಸ್ ಮತ್ತೆ ಪೇ ಮಾಡ್ಬೇಕಂತ ಇಲ್ಲ. ಅವ್ರದ್ದು ಒಂದು ಸಲ ಟ್ಯಾಕ್ಸ್ ಪೇ ಮಾಡಿದ್ರೆ ಅವ್ರದೇ ಓನ್ ಬ್ಯಾಂಕ್ ಅಕೌಂಟ್ಸ್ ಬೇರೆ ಮಲ್ಟಿಪಲ್ ಅಕೌಂಟ್ಸ್ಗೆ ದುಡ್ಡು ಹೋದಾಗ ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಯಾವುದೇ ರೀತಿ ಬರಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಆದಾಯ ತೆರಿಗೆದಾರರು ಯಾವ ತರ ಸ್ಕ್ಯಾಮ್ಗಳ ಬಗ್ಗೆ ಹುಷಾರಾಗಿರ್ಬೇಕು? ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇವತ್ತಿನ ದಿನ ತುಂಬಾ ವೇರಿಯಸ್ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ. ಸೊ ಈವನ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಸ್ಕ್ಯಾಮ್ ಮಾಡೋರು ಕಡಿಮೆ ಇಲ್ಲ, ತುಂಬಾ ಜನ ಮಾಡ್ತಿದ್ದಾರೆ. ಅದ್ರಲ್ಲಿ ನಾನು 3 ಸ್ಕ್ಯಾಮ್ಗಳ ಬಗ್ಗೆ ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡಬೇಕು. ಮೊದಲನೇದು, ಯಾಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಟರ್ನ್ಸ್ ಫೈಲ್ ಮಾಡಿದಾಗ ಅವ್ರಿಗೇನಾದ್ರೂ ರೀಫಂಡ್ ಬರುತ್ತೆ ಅನ್ಸಿದ್ರೆ ಅವ್ರಿಗೆ ಯಾವಾಗ್ಲೂ ಒಂದು ಹ್ಯಾಬಿಟ್ ಇರುತ್ತೆ, ರೀಫಂಡ್ ಬರ್ತಾ ಇದೆಯಾ, ಇವತ್ತು ಬರುತ್ತಾ ಅಂತ ಎವ್ರಿ ಡೇ ಚೆಕ್ ಮಾಡ್ತಿರ್ತಾರೆ ಇಮೇಲ್ಸ್ಗೆ. ಸೊ ಈ ಸ್ಕ್ಯಾಮ್ಸ್ಟರ್ಸ್ ಏನ್ ಮಾಡ್ತಾರೆ, ಕೆಲವೊಂದು ಲಿಂಕ್ ನ ಕಳಿಸ್ತಾರೆ. ಸೊ ನಿಮ್ಗೆ ಇದರಲ್ಲಿ ರೀಫಂಡ್ ಬರ್ತಾ ಇದೆ ನಿಮ್ಗೆ, ಸೊ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ರೀಫಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅವರು ಓಕೆ ರೀಫಂಡ್ ಬರುತ್ತಲ್ಲ ಅಂತ ಹೇಳಿ ಅದು ಕ್ಲಿಕ್ ಮಾಡಿದಾಗ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ತಗೋತಾರೆ, OTP ತಗೋತಾರೆ, ಮತ್ತೆ ಇವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋ ದುಡ್ಡುಗಳನ್ನ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನೇ ನಿಮ್ಗೆ ರೀಫಂಡ್ ಡ್ಯೂ ಇದ್ರೂನು ಯಾವುದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದೇ ನಿಮ್ಗೆ ಲಿಂಕ್ ನ ಕಳಿಸಲ್ಲ ದುಡ್ಡಿಗೋಸ್ಕರ. ಹಾಗಾಗಿ ನೀವೇನೇ ಡಿಮ್ಯಾಂಡ್ ಇರ್ಲಿ, ರೀಫಂಡ್ ಇರ್ಲಿ, ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಬೇಕು. ಅಲ್ಲಿ ಚೆಕ್ ಮಾಡಿ ಅಲ್ಲೇನಾದ್ರೂ ಇದ್ರೆ ಬರುತ್ತೆ. ಮತ್ತೆ ಯಾವುದೇ ರೀಫಂಡ್ ಇದ್ರೂ ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ಯಾಕಂದ್ರೆ ಅದು ಆಲ್ರೆಡಿ ಪ್ರೀ ವ್ಯಾಲಿಡೇಟ್ ಆಗಿರುತ್ತೆ. ಹಾಗಾಗಿ ಯಾವುದೇ ಇಮೇಲ್ ಲಿಂಕ್ಸ್ ನ ಒತ್ತಬೇಡಿ. ಎರಡನೇದು, ಕೆಲವ್ರು ಏನ್ ಮಾಡ್ತಾರೆ, ಇವಾಗ ನಾವು ಕೆಲವ್ರು ಇದಾರೆ, ಕೆಲವ್ರದ್ದು ಆಮಿಷಗಳನ್ನ ನೋಡ್ತಾರೆ, ನಿಮ್ಗೆ ರೀಫಂಡ್ ಕೊಡಿಸ್ತೀವಿ ಎಕ್ಸ್ಟ್ರಾ, ನೀವೇನ್ ಎಕ್ಸ್ಪೆನ್ಸ್ ಮಾಡೇ ಇರಲ್ಲ. ಅವ್ರು ಇವಾಗ ಹೌಸ್ ಪ್ರಾಪರ್ಟಿ ಅವ್ರು ಯಾವುದೇ ರೆಂಟಲ್ ಇರೋದೇ ಇಲ್ಲ, ಆದ್ರೂ ಅವ್ರಿಗೆ ಇಲ್ಲ ನಿಮ್ಗೆ HRA ಎಕ್ಸಂಪ್ಷನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಕೆಲವರು ಡೊನೇಷನ್ಸ್ ಪೇನೇ ಮಾಡಿರಲ್ಲ, ಡೊನೇಷನ್ ಅಲ್ಲಿ 80G GGC ಕ್ಲೇಮ್ಸ್ ನಾವು ನಿಮಗೆ ಕೊಡಿಸಿ ರೀಫಂಡ್ ಕೊಡಿಸ್ತೀವಿ ಅಂತ ಹೀಗೆ ಆಸೆಗಳನ್ನ ಹುಟ್ಟಿಸಿ ಅವ್ರಿಗೆ ರಿಟರ್ನ್ಸ್ ನ ಫೈಲ್ ಮಾಡಿಸ್ತಾರೆ. ಬಟ್ ಆ ಸಮಯಕ್ಕೆ ಅವ್ರಿಗೆ ರೀಫಂಡ್ ಬರಬಹುದು, ಮತ್ತೆ ಮುಂದೆ ಯಾವಾಗ್ಲಾದ್ರೂ ಯಾವತ್ತಿದ್ರೂ ಇದೊಂಥರ ಕತ್ತಿ ತರ ತಲೆ ಮೇಲೆ ತೂಗ್ತಾನೆ ಇರುತ್ತೆ. ಎನಿ ಟೈಮ್ ಅವ್ರಿಗೆ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮಾಡಿದಾಗ ಅವ್ರಿಗೆ ನೋಟಿಸಸ್ ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಎಕ್ಸ್ಟ್ರಾ ರೀಫಂಡ್ ಹೋಗಿದೆ ಆ ರೀಫಂಡ್ ಜೊತೆಗೆ ಇಂಟ್ರೆಸ್ಟ್, ಪೆನಾಲ್ಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಈ ತರ ಆಮಿಷಗಳಿಗೆ ಒಳಗಾಗಬಾರ್ದು. ಮತ್ತೆ ಮೂರನೇದೇನಂದ್ರೆ, ಕೆಲವರು ಏನ್ ಮಾಡ್ತಿದ್ದಾರೆ ಇವಾಗ ಅಂದ್ರೆ, ನಮ್ದು ಪ್ಯಾನ್ ನಂಬರ್, ಆಧಾರ್ ನಂಬರ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡು ಬೇರೆಯವ್ರು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದಿದ್ದೇನೆಂದ್ರೆ, ತುಂಬಾ ಅವ್ರ ಹಳ್ಳಿಲಿ ಎಲ್ಲೋ ಇರ್ತಾರೆ ಅಥವಾ ಅವ್ರ ಲೇಬರರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೀತಿದೆ ಅಂತ ಹೇಳಿ. ಬಟ್ ಅದು ನಮ್ಮ ಗಮನಕ್ಕೆ ಬಂದಾಗ, ನೋಟಿಸ್ ಅವ್ರಿಗೆ ಹೋದಾಗ ಅವ್ರಿಗೆ ದೇ ವಿಲ್ ಬಿ ಕ್ಲೂಲೆಸ್, ನಾನೇನು ಮಾಡೇ ಇಲ್ಲ, ನನಗೆ ಇದೇನು ಗೊತ್ತೇ ಇಲ್ಲ ಅಂತ ಹೇಳಿ. ಸೊ ಕೆಲವರು ಅವರ ಅಕೌಂಟ್ ನ ಡೀಟೇಲ್ಸ್ ನ ತಗೊಂಡು ಅವ್ರಿಗೆ ಮಿಸ್ಯೂಸ್ ಮಾಡ್ಕೋತಾರೆ. ಸಮ್ ಸ್ಮಾಲ್ ಕಮಿಷನ್, 5,000 ಕಮಿಷನ್, 10,000 ಕಮಿಷನ್ಗಳನ್ನ ಕೊಟ್ಟು ಈ ತರ ಮೋಸ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಹುಷಾರಾಗಿರ್ಬೇಕು. ಇದೆ ಯಾವುದೇ ರೀತಿ ಇವ್ರ ಅಕೌಂಟ್ ನ, ಬ್ಯಾಂಕ್ ಅಕೌಂಟ್ ನ ಬೇರೆಯವರು ಆಪರೇಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರದು. ಬಹುಶಃ ಇದು ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ. ಈ ಸ್ಕ್ಯಾಮ್ಗಳಂತೂ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ, ಅದರಲ್ಲೂ ದುಡ್ಡು ಕಾಸಿನ ವಿಚಾರ ಅಂತಂದ್ರೆ ಸ್ಕ್ಯಾಮ್ಗಳು ಹೆಚ್ಚೇ ಇರುತ್ತೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲ ತಿಳಿದಿರೋ ಹಾಗೆ ಹೊಸ ಆದಾಯ ತೆರಿಗೆ ಕಾಯ್ದೆ, ನ್ಯೂ ಟ್ಯಾಕ್ಸ್ ರೆಜಿಮ್ ಏನಿದೆಯೋ 2025 ಜಾರಿಗೆ ಬಂದಿದೆ. ಹೀಗಾಗಿ ಈ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋರು ಆದಾಯ ತೆರಿಗೆ ಕಾಯ್ದೆ 1961 ಅಥವಾ 2025 ಯಾವುದರಲ್ಲಿ ಮಾಡಬೇಕು? ಎಲ್ಲರಿಗೂ ತಿಳಿದಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಆಕ್ಟ್ ಜಾರಿಗೆ ಬಂದಿದೆ. ಅದು 1/4/2026 ಅಂದ್ರೆ ಈ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಬಟ್ ನಾವು ಈಗ ಏನು ರಿಟರ್ನ್ಸ್ ಫೈಲ್ ಮಾಡ್ತಿದೀವಿ 31 ಜುಲೈ ಒಳಗೆ, ಅದು ಯಾವ ಇನ್ಕಮ್ಗೆ ಅಂದ್ರೆ 25-26 ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನ್ ಇನ್ಕಮ್ ಬಂದಿದೆ ಅಂತ. ಸೊ 25-26 ಫೈನಾನ್ಷಿಯಲ್ ಇಯರ್ ಅಲ್ಲಿ ಹೊಸ ಕಾಯ್ದೆ ಇನ್ನು ಬಂದಿರಲಿಲ್ಲ, ಅವಾಗ ಹಳೆ ಕಾಯ್ದೆನೇ ಇದ್ದಿದ್ದು, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಹಾಗಾಗಿ ಈ ವರ್ಷ ನಾವು ಏನೇ ರಿಟರ್ನ್ಸ್ ಫೈಲ್ ಮಾಡಿದ್ರು ಅದೆಲ್ಲ ಕೂಡ ಹಳೆ ಕಾಯ್ದೆ ಅಂದ್ರೆ ಆದಾಯ ತೆರಿಗೆ ಕಾಯ್ದೆ 1961 ಪ್ರಕಾರ ಫೈಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಯರ್ ಇಂದ ನಾವು ಹೊಸ ಕಾಯ್ದೆನಲ್ಲಿ ಫೈಲ್ ಮಾಡಬೇಕು. ಸೊ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಒಂದಷ್ಟು ವಿಷಯಗಳನ್ನ ಕೂಡ ಹಂಚಿಕೊಳ್ತಾ ಇದ್ರು. ಯಾವ ರೀತಿ ಸ್ಕ್ಯಾಮ್ಗಳಿಂದ ನೀವೆಲ್ಲ ದೂರ ಇರಬೇಕು, ಎಚ್ಚರ ವಹಿಸಬೇಕು ಅನ್ನೋ ಮಾಹಿತಿನೆಲ್ಲ ಕೊಟ್ರು. ಹಾಗೆ ಮುಂದುವರ್ಸೋಣ ಮೇಡಮ್. ಮುಂದಿನ ಪ್ರಶ್ನೆ ನಿಮ್ಗೆ ಏನು ಅಂತಂದ್ರೆ, ನಮ್ಮ ಸ್ನೇಹಿತರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ. ಅದಕ್ಕಿಂತ ಮುಂಚೆ ನನ್ನದೇ ಒಂದು ಪ್ರಶ್ನೆ ಇದೆ ನಿಮ್ಗೆ ಕೇಳಬೇಕು ಅಂತ. ಸೊ ನಮ್ಗೆ ಕೇವಲ ಪೆನ್ಷನ್ ಬರುತ್ತೆ, ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ. ಸೊ ಇವರು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡಬೇಕಾ?
ಸೊ ಪೆನ್ಷನರ್ಸ್ಗೆ ಕೂಡ ಸ್ಯಾಲರಿ ಇನ್ಕಮ್ ಏನಿದೆ ಸ್ಲ್ಯಾಬ್ಸ್, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ ಅದೇ ಸ್ಲ್ಯಾಬ್ಸ್ ಬರುತ್ತೆ. ಸೊ ಅವ್ರಿಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅಪ್ ಟು 4 lakhs ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬರಲ್ಲ. ಅದಾದ್ಮೇಲೆ ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ. ಹಾಗಾಗಿ ಅವರು ಎಷ್ಟು ಪೆನ್ಷನ್ ಬರುತ್ತೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಸೊ ಪೆನ್ಷನ್ ಬಂದು ಅದು ಟ್ಯಾಕ್ಸಬಲ್ ಇನ್ಕಮ್ ಇದಕ್ಕೆ ಬಂದ್ರೆ ಅವರು ರಿಟರ್ನ್ಸ್ ನ ಫೈಲ್ ಮಾಡಬೇಕಾಗತ್ತೆ. ಮತ್ತೆ ಇದೇ ಇದರಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡಬೇಕು. ಕೆಲವರು ಹೇಳ್ತಾರೆ ನನಗೆ ಬರೀ 3 lakh ಇದೆ, 4 lakh ಇದೆ ಇನ್ಕಮ್, ಟ್ಯಾಕ್ಸಬಲ್ ಲಿಮಿಟ್ ಅಲ್ಲಿ ಬರಲ್ಲ, ಫೈಲ್ ಮಾಡಬೇಕಾ ರಿಟರ್ನ್ಸ್ ಅಂತ. ಟ್ಯಾಕ್ಸಸ್ ಏನು ಇಲ್ಲದೆ ಇದ್ರೂ ಕೂಡ ರಿಟರ್ನ್ಸ್ ಫೈಲ್ ಮಾಡೋದು ಒಂದು ಒಳ್ಳೆ ಡಿಸಿಪ್ಲಿನ್. ಯಾಕಂದ್ರೆ ಇವತ್ತಿನ ದಿನ ಅದೊಂದು ಅಥೆಂಟಿಕೇಟ್ ಡಾಕ್ಯುಮೆಂಟ್ ತರ ಆಗಿದೆ. ನೀವು ಇವಾಗ ಒಂದು ಲೋನ್ ಕೇಳೋದಕ್ಕೆ ಹೋಗ್ತೀರಾ, ಸೊ ಅವ್ರು ಕೇಳೋದು ITR ಫೈಲ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಕಾರ್ ಲೋನ್ ತಗೋಬೇಕು ಅಂದ್ರೂ ಕೂಡ ಕೇಳ್ತಾರೆ. ಅಥವಾ ನೀವು ಯಾವುದೋ ಕೆಲವೊಂದು ಕಂಟ್ರೀಸ್ಗೆ ವೀಸಾಗೆ ಅಪ್ಲೈ ಮಾಡಿದಾಗ ITR ಕಾಪೀಸ್ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಮಕ್ಕಳು ಫಾರಿನ್ಗೆ ಓದಕ್ ಹೋಗ್ತಿದ್ರೆ ITR ನ ಕೇಳ್ತಾರೆ. ಹೀಗಾಗಿ ITR ಇಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಹಾಗಾಗಿ ನೀವು ಪ್ರತಿ ವರ್ಷ ನಿಮ್ಮ ಏನ್ ಇನ್ಕಮ್ ಇದೆ ಅದನ್ನ ಡಿಕ್ಲೇರ್ ಮಾಡಿ ರಿಟರ್ನ್ಸ್ ಫೈಲ್ ಮಾಡಿ. ಅಕಸ್ಮಾತ್ ಟ್ಯಾಕ್ಸ್ ಬರಲಿಲ್ಲ ಅಂದ್ರೆ ನಿಲ್ ರಿಟರ್ನ್ಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ರಿಟರ್ನ್ಸ್ ಫೈಲ್ ಮಾಡೋದನ್ನ ರೂಢಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ ಆದಾಯ ತೆರಿಗೆ ರಿಟರ್ನ್ಸ್ ನ ಫೈಲ್ ಮಾಡಿದ್ಮೇಲೆ ನೋಟಿಸ್ ಬಂದ್ರೆ ಏನ್ ಮಾಡಬೇಕು, ಜನರು ಏನ್ ಮಾಡಬೇಕು? ಸೊ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಿದ್ಮೇಲೆ ಕೂಡ ನೋಟಿಸ್ ಬಂದಿದೆ ಅಂದ್ರೆ ಅದರಲ್ಲಿ ಏನೋ ಒಂದು ಡಿಸ್ಕ್ರಿಪೆನ್ಸಿ ಇದೆ, ರಿಟರ್ನ್ಸ್ ಫೈಲ್ ಮಾಡಿರೋದು ಕರೆಕ್ಟ್ ಆಗಿ ಫೈಲ್ ಮಾಡಿಲ್ಲ. ಇವಾಗ ಕೆಲವರು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೆ, ಅದರಿಂದ ಕ್ಯಾಪಿಟಲ್ ಗೇನ್ಸ್ ನ ಆಫರ್ ಮಾಡಿರಲ್ಲ. ಅದು ಯಾವಾಗ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬರುತ್ತೆ ಅವರು ಅದನ್ನ ನೋಟಿಸ್ ಮುಖಾಂತರ, ಇದು ಒಂದು ಎಕ್ಸಾಂಪಲ್. ಹಾಗೆ ಬೇರೆ ಬೇರೆ ಇಂಟ್ರೆಸ್ಟ್ ಇನ್ಕಮ್ ಡಿಕ್ಲೇರ್ ಮಾಡಿರಲ್ಲ, ಅದು ಆತರ ಇದ್ದಾಗ ನೋಟಿಸ್ ಬರುತ್ತೆ. ಮತ್ತೆ ಆ ನೋಟಿಸಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಯಾವ ಕಾರಣಕ್ಕೋಸ್ಕರ ಇವ್ರಿಗೆ ನೋಟಿಸ್ ಬಂದಿದೆ, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಸಂದರ್ಭದಲ್ಲಿ ಇವರು ಎವಿಡೆನ್ಸ್ ಏನೇನಿದೆ, ಡಾಕ್ಯುಮೆಂಟ್ಸ್ ಏನೇನಿದೆ, ಇವಾಗ ಯಾವುದೋ ಒಂದು ಡೊನೇಷನ್ ಪೇ ಮಾಡಿದ್ರೆ ಅದಕ್ಕೆ ರೆಸಿಪ್ಟ್ಗಳು, ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಅದಕ್ಕೆ ತಕ್ಕಂತ ಇನ್ವಾಯ್ಸ್ಗಳು, ಪೇಮೆಂಟ್ಸ್ ಮಾಡಿರೋದು ಅಥವಾ ರೆಸಿಪ್ಟ್ ಬಂದಿರೋದು, ಪ್ರತಿಯೊಂದನ್ನು ಅವರು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ತಗೊಂಡು ಅದನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗಳ ಮುಂದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮೇಡಮ್. ವಿದೇಶದಲ್ಲಿ ಆಸ್ತಿ ಮಾಡಿರೋರು ಅಥವಾ ವಿದೇಶದಿಂದ ಆದಾಯ ಬರ್ತಿರೋರು ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡುವಾಗ ಏನೇನ್ ಅನುಸರಿಸಬೇಕು? ಅದಕ್ಕೊಂದು ಕ್ರಮಗಳಿರುತ್ತಲ್ವಾ, ಏನೇನು ಅನುಸರಿಸಬೇಕಾಗಿರುವಂತಹ ಕ್ರಮಗಳು ಹೇಳಿ. ಹೌದು. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ಕೇವಲ ಇಂಡಿಯಾದೊಳಗೆ ಏನ್ ಇನ್ಕಮ್ ಇದೆ ಅದಕ್ಕೆ ಮಾತ್ರ ಅಲ್ಲ. ನಾವು ಇಂಡಿಯನ್ ರೆಸಿಡೆಂಟ್ಸ್ ಆಗಿ ಫಾರಿನ್ ಅಲ್ಲೂ ಕೆಲವರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಕೆಲವು MNC ಕಂಪನಿಗಳು ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ESOPs ಅಂತ ಹೇಳಿ ಕೊಡ್ತಾರೆ. ಅಂತದೆಲ್ಲ ಕೂಡ ಇಂಡಿಯಾದಲ್ಲಿ ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಮತ್ತೆ ಕೆಲವರಿಗೆ ಡಿವಿಡೆಂಟ್, ESOPs ಇಂದ ಡಿವಿಡೆಂಟ್ ಬರುತ್ತೆ. ಕೆಲವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ ಹೊರಗಡೆಗೆ ಹೋದಾಗ, ಅದರಲ್ಲಿ ಇಂಟ್ರೆಸ್ಟ್ ಬರ್ತಿರುತ್ತೆ. ಕೆಲವರು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ ಹೊರದೇಶದಲ್ಲಿ. ಇದನ್ನೆಲ್ಲ ಕೂಡ ITR ನಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಸೊ ಇವಾಗ ITR ನಲ್ಲಿ ಒಂದು ಕಾಲಮ್ ಇದೆ, ಫಾರಿನ್ ಅಸೆಟ್ ಶೆಡ್ಯೂಲ್ ಅಂತ ಇದೆ. ಅಲ್ಲಿ ಎಲ್ಲಾ ಅಸೆಟ್ಸ್ ನ ಅಲ್ಲಿ ಡಿಕ್ಲೇರ್ ಮಾಡಬೇಕು. ಈವನ್ ಬ್ಯಾಂಕ್ ಅಕೌಂಟ್ ಕೂಡ ನಾವು ಫಾರಿನ್ ಅಸೆಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ನಾವು ಹತ್ರ ಅನ್ಕೋಬಾರ್ದು ಬ್ಯಾಂಕ್ ಅಕೌಂಟ್ ಫಾರಿನ್ ಅಸೆಟ್ ಅಲ್ಲಿ ಬರಲ್ಲ ಅಂತ ಹೇಳಿ. ಸೊ ಅದು ಮತ್ತೆ ಇನ್ನೊಂದು ಶೆಡ್ಯೂಲ್ ಇದೆ FSI ಅಂತ, ಅಂದ್ರೆ ಫಾರಿನ್ ಸೋರ್ಸ್ ಇನ್ಕಮ್ ಅಂತ. ಸೊ ಈ ಡಿವಿಡೆಂಟ್ ಇನ್ಕಮ್ ಏನೇನ್ ಫಾರಿನ್ ಸೋರ್ಸಸ್ ಇಂದ ಇನ್ಕಮ್ ಬರ್ತಿದೆ ಅದನ್ನ FSI, ಇವೆರಡೂ ಶೆಡ್ಯೂಲ್ ನ ಯಾರೇ ಆಗಿರ್ಲಿ ಅದನ್ನ ಫಿಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ಫಿಲ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಅದನ್ನ ಬ್ಲಾಕ್ ಮನಿ ಅಂತ ಹೇಳಿ ಪ್ರೊಸೀಡಿಂಗ್ಸ್ ಅಲ್ಲಿ ಚೆಕ್ ಮಾಡಬೇಕಾಗತ್ತೆ, ಇದರಲ್ಲಿ ಏನಾದ್ರೂ ಬ್ಲಾಕ್ ಮನಿ ಇದೆಯಾ ಅಂತ ಹೇಳಿ. ಹಾಗಾಗಿ ನೀವು ಅದನ್ನ ಮರಿದೇನೆ ನಿಮ್ಗೇನಾದ್ರೂ ಇದ್ರೆ ಆತರ ಫಾರಿನ್ ಅಸೆಟ್, ಈವನ್ ಇನ್ಕಮ್ ಬರ್ದೇ ಇದ್ರು ಅಸೆಟ್ ಪರ್ಚೇಸ್ ಮಾಡಿ ಅಲ್ಲಿ ಬಿಟ್ಟಿದ್ರು ಕೂಡ ನೀವು ಅದನ್ನ ITR ನಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಈ ಒಂದು ತೆರಿಗೆ ಪಾವತಿಯಲ್ಲಿ ಏನಾದ್ರೂ ತಪ್ಪಾಗಿದ್ರೆ, ಐ ಥಿಂಕ್ ನೀವು ಇದನ್ನ ಆನ್ಸರ್ ಮಾಡಿದ್ರಿ ಅಂತ ಅನ್ಸುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಏನಾದ್ರೂ ತಪ್ಪಾದ್ರೆ ಅದನ್ನ ರಿವೈಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌದು. ಇವಾಗ ನೀವು ಅದಕ್ಕೋಸ್ಕರನೇ ನಾವು 31st July ಡ್ಯೂ ಡೇಟ್ ಒಳಗೆ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಆಮೇಲೆ ನಿಮ್ಗೆ ಏನಾದ್ರೂ ಮಿಸ್ಟೇಕ್ ನಿಮಗೆ ಅಥವಾ ಡಿಪಾರ್ಟ್ಮೆಂಟ್ ಕಂಡು ಬಂದಲ್ಲಿ ನೀವು ರಿವೈಸ್ ರಿಟರ್ನ್ ಫೈಲ್ ಮಾಡಬಹುದು. ಅದು 31st March 2027 ವರೆಗೂ ನಿಮ್ಗೆ ಅಪ್ಲಿಕಬಲ್ ಇರುತ್ತೆ. ನೀವು ಅಷ್ಟರೊಳಗಡೆ ರಿವೈಸ್ ರಿಟರ್ನ್ ಮಿಸ್ಟೇಕ್ ಇದ್ರೆ ಫೈಲ್ ಮಾಡಬಹುದು. ಮತ್ತೆ ಎಷ್ಟೇ ನಂಬರ್ ಆಫ್ ಟೈಮ್ಸ್ ಬೇಕಾದ್ರೂ ಮಾಡಬಹುದು, 2 ಸಲ 3 ಸಲ, ನಿಮ್ಗೆ ಎವ್ರಿ ಟೈಮ್ ಮಿಸ್ಟೇಕ್ ನೋಡಿದಾಗ್ಲೂ ಮಾಡಬಹುದು. ಅದೇನೆ ನೀವೇನಾದ್ರೂ ನಾಳೆಯಿಂದ ಬಿಲೇಟೆಡ್ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಡ್ಯೂ ಡೇಟ್ ಆದ್ಮೇಲೆ ನೀವು ರಿವೈಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ನಿಮ್ಗೆ ಇರುವಂತ ಒಂದೇ ಆಪ್ಷನ್ ಅಂದ್ರೆ ಅಪ್ಡೇಟೆಡ್ ರಿಟರ್ನ್ಸ್ ನ ಫೈಲ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟೆಡ್ ರಿಟರ್ನ್ಸ್ ಅಲ್ಲಿ ಟ್ಯಾಕ್ಸ್ ರೇಟ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, 25% ಎಕ್ಸ್ಟ್ರಾ ಟ್ಯಾಕ್ಸಸ್ ಪೇ ಮಾಡಬೇಕಾಗುತ್ತೆ. ಬಟ್ ರಿವೈಸ್ ರಿಟರ್ನ್ಸ್ ಫೈಲ್ ಮಾಡಿದಾಗ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಟ್ಯಾಕ್ಸಸ್ ಬರಲ್ಲ. ಸೊ ಐ ಥಿಂಕ್ ಒಂದು ಕೇಳಿದ್ರು ಅದೇ ಪ್ರಶ್ನೆಯನ್ನ ಕೇಳಿದ್ರು, ಇನ್ ಕೇಸ್ ನಾವ್ ಇವತ್ತು ಮಾಡಲಿಲ್ಲ ರಿಟರ್ನ್ ಫೈಲು, ನಾಳೆಯಿಂದ ಮಾಡಿದ್ರೆ ರಿಟರ್ನ್ಸ್ ಫೈಲ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ.
ನಾಳೆ ಕೂಡ ಮಾಡ್ಬೋದು, ಆದರೆ ಅದೇ ಬಿಲೇಟೆಡ್ ರಿಟರ್ನ್ಸ್ ಅಂತ ಆಗುತ್ತೆ. ಸೊ ಬಿಲೇಟೆಡ್ ರಿಟರ್ನ್ಸ್ ಡಿಸೆಂಬರ್ವರೆಗೂ ಬಿಲೇಟೆಡ್ ರಿಟರ್ನ್ಸ್ನ, ಡಿಸೆಂಬರ್ 31st ಬಿಲೇಟೆಡ್ ರಿಟರ್ನ್ಸ್ನ ಫೈಲ್ ಮಾಡ್ಬೋದು. ಆದರೆ ಮತ್ತೆ ಒಂದ್ಸಲ ಬಿಲೇಟೆಡ್ ಮಾಡಿದ್ಮೇಲೆ ನಿಮ್ಗೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಮತ್ತೆ ರೆಕ್ಟಿಫೈ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ, ಅದು ಫೈನಲ್ ಆಗಿರುತ್ತೆ ಅಷ್ಟೇ. ಹಾಗೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಕಳೆದ ವರ್ಷದ ಹೋದ ಫಿನಾನ್ಷಿಯಲ್ ಇಯರ್ದು ರಿಟರ್ನ್ಸ್ ಅನ್ನ ನಾವು ಮಾಡಿಲ್ಲ ಅಂತಂದ್ರೆ ಇವಾಗ ಫೈಲ್ ಮಾಡಬಹುದಾ ರಿಟರ್ನ್ಸ್ ಅನ್ನ ಅಂತ? ಇಲ್ಲ, ಟೈಮ್ ಲಿಮಿಟ್ ಆಗೋಗಿದೆ. ಒರಿಜಿನಲ್ ರಿಟರ್ನ್ ನಾವು ಫೈಲ್ ಮಾಡೋಕ್ಕಾಗಲ್ಲ. ಬೇಕು ಅಂದ್ರೆ ಅಪ್ಡೇಟೆಡ್ ರಿಟರ್ನ್ಸ್ ನ ಫೈಲ್ ಮಾಡಬಹುದು. ಅವಾಗ ಅಪ್ಡೇಟೆಡ್ ರಿಟರ್ನ್ಸ್ಗೆ ಏನು ಎಕ್ಸ್ಟ್ರಾ ಟ್ಯಾಕ್ಸಸ್ ಮತ್ತೆ ಇಂಟ್ರೆಸ್ಟ್ ಎಲ್ಲ ಬರುತ್ತೆ ಅದನ್ನ ಪೇ ಮಾಡಿ ಅವ್ರು ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡಬಹುದು. ಅಪ್ ಟು 4 years ವರೆಗೂ ಅವರು ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡಬಹುದು. ಬಹುಶಃ ಸಮಯ ಕೂಡ ಆಗ್ತಾ ಇದೆ, ಈ ರೀತಿ ಸಾಕಷ್ಟು ಡೌಟ್ಸ್ ಬರ್ತಾ ಇರುತ್ತೆ ಅಂತ ಅನ್ಸುತ್ತೆ. ಮೊದಲ ಬಾರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸೋರಿಗೆ ನಿಮ್ಮ ಸಲಹೆ ಮೇಡಮ್? ಮೊದಲನೇ ಬಾರಿಗೆ ಮಾಡೋರ್ಗೆ ಏನಂದ್ರೆ, ಫಸ್ಟ್ ಎಸ್ಪೆಷಲಿ ಇವತ್ತು ಸ್ಯಾಲರಿಡ್ ಎಂಪ್ಲಾಯೀಸ್ ಪೆನ್ಷನರ್ಸ್ ಇರೋದ್ರಿಂದ ಯೂಶ್ಲಿ TDS ಮಾಡ್ತಾರೆ. ಅವರ ಯಾರು ಎಂಪ್ಲಾಯರ್ ಇದ್ದಾರೆ, ಅವರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ TDS ಆಗಿರುತ್ತೆ. ಸೊ ಏನೇನು TDS ಆಗಿದೆ ಅನ್ನೋದು ಫಾರ್ಮ್ 16 ನಲ್ಲಿ ಅವರಿಗೆ ಸಿಗತ್ತೆ. ಪ್ಲಸ್ 26 AS ತಗೋಬೇಕು. 26 AS ಅಲ್ಲಿ ಬೇರೆ TDS ಆಗಿದ್ರೆ, ಅಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ, FD ಇನ್ಕಮ್ ಮೇಲೆ TDS ಆಗಿದ್ರೆ ಅದು 26 AS ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ AAS, ಇದೆಲ್ಲ ಇವೆರಡೂ AAS ಮತ್ತು 26 AS ಎರಡು ನಮಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೋರ್ಟಲ್ ಅಲ್ಲೇ ಸಿಗುತ್ತೆ. ಲಾಗಿನ್ ಆದ್ರೆ ಅದರಲ್ಲಿ ಇರುತ್ತೆ. ಪ್ಲಸ್ ಫಾರ್ಮ್ 16 ನಿಮ್ಮ ಎಂಪ್ಲಾಯರ್ ಕೊಡ್ತಾರೆ. ಸೊ ಈ 3 ಪ್ಲಸ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಇವು 4 ತುಂಬಾನೇ ಇಂಪಾರ್ಟೆಂಟ್. ಇವು 4 ಚೆಕ್ ಮಾಡಿ ನಿಮ್ಗೆ ಯಾವ್ಯಾವ ಸೋರ್ಸ್ ಇಂದ ಇನ್ಕಮ್ ಬರ್ತಿದೆ ನೋಡಿ ಅದನ್ನ ಕರೆಕ್ಟ್ ಆಗಿ ಆ ಕಾಲಮ್ಗಳಲ್ಲಿ ಎಂಟ್ರಿ ಮಾಡಿ ನೀವು ರಿಟರ್ನ್ಸ್ ನ ಫೈಲ್ ಮಾಡಬೇಕು. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನೀವು ತೆರಿಗೆದಾರರಿಗೆ ನಿಮ್ಮ ಸಂದೇಶ ಅಥವಾ ನಮ್ಮ ದೇಶಕ್ಕೆ ಇನ್ಕಮ್ ಟ್ಯಾಕ್ಸ್ ಇಂದ ಆಗುವಂತಹ ಬೆನಿಫಿಟ್ ಯಾಕೆ ನಾವು ಮಾಡಬೇಕು, ಹಾಗೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಮೇಡಮ್? ಇವತ್ತು ದೇಶದಲ್ಲಿ ಏನು ಅಭಿವೃದ್ಧಿ ಆಗ್ತಿದೆ, ನಾವು 30-40 ವರ್ಷದ ಹಿಂದೆ ನೋಡಿದ್ದಕ್ಕೂ ಇವತ್ತಿಗೂ ತುಂಬಾನೇ ಡೆವಲಪ್ಮೆಂಟ್ಸ್ ಆಗಿದೆ. ನೆಕ್ಸ್ಟ್ 30-40 years ಅಲ್ಲಿ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಆ ಫ್ರೂಟ್ಸ್ ಯಾರಿಗೆ ಸಿಗುತ್ತೆ ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಸಿಗುತ್ತೆ. ಹಾಗಾಗಿ ನಾವು ಇವತ್ತು ನಮ್ಮ ಒಂದು ತೆರಿಗೆ ಏನಿದೆ ಅದನ್ನ ಸರಿಯಾಗಿ ಕಟ್ಟಿದ್ರೆ ನಾವು ಆ ಒಂದು ಡೆವಲಪ್ಮೆಂಟ್ ಪ್ರೋಸೆಸ್ ಅಲ್ಲಿ ನಾವು ಕೂಡ ಪಾಲುದಾರರಾಗಬಹುದು. ಮತ್ತೆ ಇದು ಕಾನೂನಿನ ಪ್ರಕಾರ ಇದೊಂದು ಮಾಡಲೇಬೇಕಾದಂತ ಕರ್ತವ್ಯ. ಇದರಿಂದ ಎಸ್ಕೇಪ್ ಆಗಕ್ಕಾಗಲ್ಲ. ಎಸ್ಕೇಪ್ ಆದ್ರೆ ಅದಕ್ಕೆ ತಕ್ಕಂತೆ ಕಾನೂನಿನ ಕ್ರಮಗಳನ್ನು ಕೂಡ ಜರುಗಿಸಲಾಗುತ್ತೆ. ಹಾಗಾಗಿ ಅದರ ಬದಲಿಗೆ ನಾವು ಟ್ಯಾಕ್ಸ್ ಪೇ ಮಾಡಿದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ನಾವು ಕೂಡ ಈ ಒಂದು ದೇಶದ ಡೆವಲಪ್ಮೆಂಟ್ ಅಲ್ಲಿ ನಾವು ಕೂಡ ಒಂದು ಭಾಗಿಯಾಗಿದ್ದೀವಿ ಅನ್ನೋ ಒಂದು ಖುಷಿ ಸಿಗುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಿರಿ. ಸಾಕಷ್ಟು ಕೇಳುಗರಿಗೂ ಕೂಡ ನಿಮ್ಮ ಒಂದು ಉತ್ತರಗಳು ತಲುಪಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮವನ್ನ ಕೇಳ್ತಿದ್ರಿ. ನಮ್ಮ ಜೊತೆ ಇದ್ದಿದ್ದು ಸೌಮ್ಯ ಅವರು, ಅಡಿಷನಲ್ ಡೈರೆಕ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಜುಲೈ 31 ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡೋದಕ್ಕೆ ಕೊನೆಯ ದಿನಾಂಕ. ಸೊ ನೀವಿನ್ನ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಹೋಗಿ ರಿಟರ್ನ್ಸ್ ಅನ್ನ ಫೈಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ. ಥ್ಯಾಂಕ್ ಯು.